ನೀವು 150 ಕೊಟ್ರೆ ನಿಮ್ಗೆ 5 ದೇವಸ್ಥಾನ ತೋರಿಸ್ತಾರೆ ಅವರು. ಅದರಲ್ಲಿ ಮೊದಲನೇ ದೇವಸ್ಥಾನ ಅಭಯಾಂಜನೇಯ ದೇವಸ್ಥಾನ. ಕೈ ಒತ್ತದು, ಕಾಲದ್ದು, ಬೀಸೋದು ಎಲ್ಲಾ ಮಾಡ್ತದೆ. ಅಪ್ಪಣ್ಣಾಚಾರ ಮನೆ ಇದು. ಅಪ್ಪಣ್ಣಾಚಾರ ರಾಯರಿಗಿಂತ 2 ದೊಡ್ಡವರು ಆದ್ರೂ ಪರಮ ಗುರುಗಳು ರಾಯರ್ ಅಂತ ಹೇಳಿ ಸೇವಾ ಮಾಡ್ತಾರೆ. 400 ವರ್ಷದಿಂದ ಬರೀ ಮಣ್ಣಿನ ಮನೆ ಆಗಿತ್ತು. ಇಂತಹ ಮಣ್ಣಿನ ಮನೆ ಇಲ್ಲಿ ಒಂದ್ 4-5 ಪ್ಲೇಸ್ ಇದಾವೆ. ಬೇರೆ ಬೇರೆ ಪಂಚಮುಖಿ ಆಂಜನೇಯ ಯಾವ್ಯಾವ ಪ್ಲೇಸ್ ಇದಾವೆ. ಬಟ್ ಆ ಪ್ಲೇಸ್ಗಳೆಲ್ಲ ತೋರಿಸ್ತೀನಿ ಅಂತ. ಗೈಸ್ ಇವಾಗ ಪಂಚಮುಖಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಒಬ್ಬರಿಗೆ 150 ಅಂತೆ. ಅಲ್ಲಿ ಇವಾಗ ಎಲ್ಲಾ ದೇವಸ್ಥಾನ ತೋರಿಸ್ತೀನಿ ಅಂತ. ತೋರಿಸ್ತೀನಿ ದೇವಸ್ಥಾನಗಳು ಯಾವಾಗ ಹೋಗ್ತೀವಿ ಅಂತ. ಆಟೋದಲ್ಲಿ ಹೋಗೋಣ. ಗಾಯ್ಸ್ ಈಗ ನಾವು ಫಸ್ಟ್ ಬಂದಿರೋದು ಅಭಯಾಂಜನೇಯ ದೇವಸ್ಥಾನ. ಮಂತ್ರಾಲಯದಲ್ಲಿ ಇದು ಅಂದವೇ ಫಸ್ಟ್ ದೇವಸ್ಥಾನ. ಇದು ಅಭಯಾಂಜನೇಯ ದೇವಸ್ಥಾನ ನೋಡ್ತಾ ಇರೋದು. ನೀವು 150 ಕೊಟ್ರೆ ನಿಮ್ಗೆ 5 ದೇವಸ್ಥಾನ ತೋರಿಸ್ತಾರೆ ಅವರು. ಅದರಲ್ಲಿ ಮೊದಲನೇ ದೇವಸ್ಥಾನ ಅಭಯಾಂಜನೇಯ ದೇವಸ್ಥಾನ ನೋಡ್ಬೋದು ನೀವು. ಅವರೇ ನಿಮ್ಗೆ ಕರ್ಕೊಂಡು ಹೋಗಿ ಮತ್ತೆ ಸುತ್ತಾಡ್ಸ್ಕೊಂಡು ಮತ್ತೆ ನಿಮ್ಗೆ ಅಲ್ಲಿ ಹೋಗಿ ಬಿಡ್ತಾರೆ ಮಂತ್ರಾಲಯ ಹತ್ರ. ಅದು ದೇವಸ್ಥಾನ. ಇದು ಅಭಯಾಂಜನೇಯ ದೇವಸ್ಥಾನ. ಈಗ ನಿಮ್ಗೆ 5 ದೇವಸ್ಥಾನ ತೋರಿಸ್ತಾರೆ. ನೀವು ನೋಡ್ಬೋದು 150 ರೂಪೀಸ್ ಭಾರಿ ಇದೆ. ಇವಾಗ ನೆಕ್ಸ್ಟ್ ಯಾವ ದೇವಸ್ಥಾನ ತೋರಿಸ್ತೀವಿ ಅಂತ. ಇದನ್ನು ಸರಿಯಾಗಿದೆ ದೇವಸ್ಥಾನ ಅಭಯಾಂಜನೇಯ. ಬಹಳ ಕಾಲಷ್ಟು ಇದೆ ಇದು ಮೂರ್ತಿ. ಗೈಸ್ ಇವಾಗ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಏಕಾದಶಿ ಬೃಂದಾವನ. ರಾಯರು ತಪಸ್ ಮಾಡಿರೋ ಸ್ಥಳ ಅಂತ. ಇವಾಗ ನಾನು ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ. ಎಷ್ಟು ಸೌಂಡು ಗಾಯ್ಸ್ ಇವಾಗ ರಾಯರು ತಪಸ್ ಮಾಡಿರೋ ಸ್ಥಳಕ್ಕೆ ಹೋಗ್ತಾ ಇದೀವಿ. ಏಕಾದಶಿ ಬೃಂದಾವನ. ಇವಾಗ ಅಲ್ಲಿ ಹೋಗಿ ಸಿಗ್ತೀನಿ ಅಂತ. ಗೈಸ್ ಇದು ನೋಡ್ತಾ ಇದ್ರಲ್ಲ, ಇದು ಶ್ರೀ ರಾಘವೇಂದ್ರ ಸ್ವಾಮಿಗಳ ತಪಸ್ಸು ಮಾಡಿರೋ ಸ್ಥಳ ಅಂತಿದು. ಬಿಚ್ಚಾಲಿ ಅಂತಾರೆ ಇದಕ್ಕೆ. ಏಕಶಿಲಾ ಬೃಂದಾವನ ಇದು. ದೇವಸ್ಥಾನ ನದಿ ಹತ್ರನೇ ಇದೆ. ಬಿಚ್ಚಾಲಿ ಅಂತಾರೆ ಇದು. ಏಕಶಿಲಾ ಬೃಂದಾವನ ಶ್ರೀ ರಾಘವೇಂದ್ರ ಸ್ವಾಮಿ. ನೋಡ್ಬೋದು ಇಲ್ಲಿ ವಿಚಾರ ಮಾಡ್ತಾರೆ. ಗುರುರಾಯರ ಜಪದ ಕಟ್ಟೆ ಅಂತ ಜಪ ಮಾಡ್ತಿದ್ರಂತೆ. ಗುರುರಾಯರ ಜಪದ ಕಟ್ಟೆ ಕುಂತು ಜಪ ಮಾಡ್ತಿದ್ರಂತೆ.
ಯಾಕಂದ್ರೆ ನಿತ್ಯ ಪ್ರತಿ ಗುರುವಾರ ಮತ್ತು ಶನಿವಾರ ಭಾನುವಾರ ದೇವರ ಅನ್ನದಾನ ನಡೀತಾ ಇರುತ್ತೆ. ಬಿಚ್ಚಾಲಮ್ಮ ದೇವಸ್ಥಾನ ಬನ್ನಿ ಬಿಚ್ಚಾಲಮ್ಮ ದೇವಸ್ಥಾನ. ಅದಕ್ಕಾಗಿ ಒಂದು ಅನ್ನದಾನ ಇಡುವುದು ನಾವು ಐಸಿ ಬಿಚ್ಚಲಮ್ಮ ದೇವಸ್ಥಾನ ಇದೆಲ್ಲ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಿದ್ದಾರಂತೆ. ಅದೇ ವಿಶೇಷ ಇದು. ನೋಡ್ತಾ ಇರಲ್ಲ, ಇದೆ ಬಿಚ್ಚಲಮ್ಮ ದೇವಸ್ಥಾನ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಿದ್ದಾರಂತೆ. ಇದೇ ವಿಶೇಷ ಇದು. ಮನೆಯ ಗುಡಿ ಹತ್ರ ಹೊರಗಡೆ ಈ ದೇವಸ್ಥಾನ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಬಿಚ್ಚಲಮ್ಮ. ಇದು ಓಲ್ಡ್ ಟೆಂಪಲ್ ಇದು. ಈಗ ನೋಡ್ತಾ ಇರಲ್ಲ, ಇದು ನ್ಯೂ ಟೆಂಪಲ್ ಇದು. ಗೈಸ್, ಇವಾಗ ಏಕಶಿಲಾ ಬೃಂದಾವನ ರಾಯರ ದರ್ಶನ ನೋಡ್ಕೊಂಡು ಇವಾಗ ನೆಕ್ಸ್ಟ್ ಪಂಚಮುಖಿ ದೇವಸ್ಥಾನ ಹೋಗ್ತೀವಿ. ಇಲ್ಲ ನೆಕ್ಸ್ಟ್ ಆ ಪ್ಲೇಸ್ ಸಿಗೋದು ಆ ಪ್ಲೇಸ್ ಬನ್ನಿ. ಇವಾಗ ಆ ಪ್ಲೇಸ್ ಹತ್ರ ಗೈಸ್, ಇವಾಗ ನಾವು ರಾಯರು ತಪಸ್ ಮಾಡಿದ ಮನೆಗೆ ಬಂದಿದ್ದೀವಿ. ಬಂದಿದ್ದು ಅಪ್ಪನಾಚಾರ್ಯರು ತಪಸ್ಸು ಮಾಡಿದ ಮನೆ ಅಂತ ನೋಡೋಣ ಬನ್ನಿ. ಗೈಸ್, ಇದು ಅಪ್ಪನಾಚಾರ್ಯರ ಮನೆ. ವಯಸ್ಸಿಗೆ ಅಪ್ಪನಾಚಾರ್ಯರ ಮನೆ. ಎಕ್ಸ್ಪ್ಲೇನ್ ಮಾಡಿ. ವಿಡಿಯೋ ಮಾಡಂಗ. ಹಾಂ ಸರ್. ಚರಿತ್ರೆ ಹೇಳ್ತೀವಿ. ಅಪ್ಪಣ್ಣಾಚಾರ್ಯ ಇದು ಮುಂದುವರೆ ಹಾಗೆ ಮುಂದುವರಿ ನಿಂತ್ಕೊಂಡ್ರೆ ಮತ್ತೆ ಹೇಳ್ತೀವಿ. ಒಬ್ಬರಿಗೆ ಅಂತ ಹೇಳೋಲ್ಲ. 10 ಮಂದಿ ನಿಂತ್ಕೊಂಡ್ರೆ ಸ್ತ್ರೀ ಹೇಳ್ತೀವಿ. ಕೇಳಿಕೊಂಡು ಪುಣ್ಯ ಬರ್ತೀವಿ. ಅಪ್ಪಣ್ಣಾಚಾರ್ಯ ಮನೆಯದು ರಾಘವೇಂದ್ರ ಸ್ವಾಮಿ ಮನೆಯಲ್ಲಿ 13 ವರ್ಷಗಳ ಕಾಲ ರಾಯರಿ ಮನೆಯಲ್ಲಿ ಅಲ್ಲಿ ತುಂಗಭದ್ರಾ ನದಿ ದಂಡೆ ಏಕಶಿಲಾ ಬೃಂದಾವನ ಅಲ್ಲಿ ಜಪದ ಕಟ್ಟೆ ಅಂತಿದೆ. ಆ ಜಪದ ಕಟ್ಟೆಯಲ್ಲಿ ರಾಘವೇಂದ್ರ ಸ್ವಾಮಿ ಜಪ ತಪಸ್ಸು ಮುಗಿಸ್ಕೊಂಡ್ಬಂದು ಹೊರಗಡೆ ಗ್ರಿಲ್ ಹಾಕಿ ರಂಗೋಲಿ ಹಾಕಿ ಅಲ್ಲಿ ಕೂತ್ಕೊಂಡು ರಾಯರು ವಿಶ್ರಾಂತಿ ಮಾಡ್ತಿದ್ರು. ಅಪ್ಪಣ್ಣಾಚಾರ್ಯ ಕೈ ಒತ್ತದು, ಕಾಲು ಒತ್ತದು, ಬೀಸೋದು ಎಲ್ಲಾ ಮಾಡ್ತಾರೆ. ಅಪ್ಪಣ್ಣಾಚಾರ್ಯ ಮನೆ ಇದು. ಅಪ್ಪಣ್ಣಾಚಾರ್ಯ ರಾಯರಿಗಿಂತ 2 ದೊಡ್ಡವರು ಆದ್ರೂ ಪರಮ ಗುರುಗಳು ರಾಯರು ಅಂತ ಹೇಳಿ ಸೇವಾ ಮಾಡ್ತಾರೆ. 400 ವರ್ಷದಿಂದ ಬರೀ ಮಣ್ಣಿನ ಮನೆ ಆಗಿತ್ತು. ಇಂತಹ ಮಣ್ಣಿನ ಮನೆ 2009ರಲ್ಲಿ ತುಂಗಭದ್ರೋಡ ಮಳೆಯಾಗಿ ಮಂತ್ರಾಲಯ ಹಾಗೆ ನೀರಲ್ಲಿ ಮುಳುಗೋಯ್ತು. ಅವಾಗ ಈ ಮನೆ ಮೇಲೆ 10 ಫೀಟ್ ವಾಟರ್ ಇತ್ತು. ಮನೆ ಮೇಲೆ ಸುತ್ತಮುತ್ತ 400 ಮನೆಗಳು ನೀರಲ್ಲಿ ಮಳೆಯಾಗಿ ಕೊಚ್ಕೊಂಡು ನನ್ನದಾಗ ಹೋಗ್ಬಿಟ್ಟು ಮನೆಗಳೆಲ್ಲ 2-3 ಕಿಲೋಮೀಟರ್ ಎಲ್ಲ ಕಂಪ್ಲೀಟ್ ಎಲ್ಲ ನೀರಲ್ಲಿ ಮುಳುಗೋಗ್ಬಿಡ್ತಿದ್ದು ಈ ಪ್ರದೇಶ. ಆವಾಗ ರಾಘವೇಂದ್ರ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿದ್ರೆ ಬಿಚ್ಚಾರಿಯ ನಾಗಪ್ಪ ಕೆಳಗಡೆ ಬೀಳಲಿಲ್ಲ, ಆಂಜನೇಯ ಕೆಳಗಡೆ ಬೀಳಲಿಲ್ಲ, ಅಲ್ಲಿ ಪಾಂಡುರಂಗ ಅವರು ಕೆಳಗೆ ಬೀಳಲಿಲ್ಲ. ನರಸಿಂಹ ಸಾಲಿಗ್ರಾಮ ಅಂತೇಳಿ ಬೃಂದಾವನ ಇಷ್ಟೇ ನರಸಿಂಹ ಅದು ಕೆಳಗಡೆ ಬೀಳಲಿಲ್ಲ. ಅಂದ್ರೆ ನಾವು 700 ವರ್ಷಗಳ ಕಾಲ ಗದ್ದ ಮಾಡ್ಬೇಡ್ರಿ ಸಶರೀರ ಬೃಂದಾವನದಲ್ಲಿ ನಾವಿದ್ದೇ ಇರ್ತೀವಿ ಅಂತ ಹೇಳಿ ರಾಘವೇಂದ್ರ ಸ್ವಾಮಿಗಳು ಇಡೀ ಜಗತ್ತಿಗೆ ತಮ್ಮ ಪವಾಡವನ್ನ ತೋರಿಸಿದ್ರು 2009ರಾಗ. ಇಲ್ಲಿ ಕಾಯ ಅವರೇ ಪ್ರತಿಷ್ಠಾಪನೆ ಮಾಡಿದ್ರೆ ಬಿಚ್ಚಾಲಿ ನಾಗಪ್ಪ ಅಂತೇಳಿ ಭಾರಿ ಜಾಗೃತಿ ನಾಗಪ್ಪ. ಇದು ಹಾವಿನ ಹೆಡೆ. ಇದು ಹಾವಿನ ಹೆಡೆಯಲ್ಲಿ ಬ್ಯಾಂಡೆಡ್ ಕೈ ಕಾಲು ಬ್ಯಾಂಡೆಡ್ ಶಂಖ ಚಕ್ರ ನವಿಲುಗುಚ್ಚ. ಹಾವಿನ ಹೆಡೆಯಲ್ಲಿ ಹಾವಿನ ಹೆಡೆ ಹೌದು. ಹಾವಿನ ಹೆಡೆಯಲ್ಲಿ ಶ್ರೀಕೃಷ್ಣ ಜಸ್ಟ್ ಲೈಕ್ ಸುಬ್ರಹ್ಮಣ್ಯ. ಕಾಯಿ ಹಾಕಿರ್ತಾರೆ ಭುಜದೋಷದ ಸರ್ಪದೋಷ ಸಂತಾನ ಪ್ರಾಪ್ತಿ ಮತ್ತು ಕಲ್ಯಾಣ. ಯಾರಿಗೆ ಭುಜದೋಷ ಇದೆ, ಸರ್ಪದೋಷ ಇದೆ, ಯಾರಿಗೆ ಲಗ್ನ ಆಗಿಲ್ಲ, ಮಕ್ಕಳಾಗಿಲ್ಲ, ಯಾರಿಗೆ ಜಾಬ್ ಸಿಕ್ಕಿಲ್ಲ, ಯಾರಿಗೆ ಪ್ರಮೋಷನ್ ಆಗಿಲ್ಲ, ಕಾಯಿ ಇಟ್ಟದ್ರೆ ಲಗ್ನ ಆಗ್ತದೆ, ಸಂತಾನ ಆಗ್ತದೆ, ಪ್ರಮೋಷನ್ ಆಗ್ತದೆ, ಜಾಬ್ ಸಿಗ ಏನ್ ಸಾವಿರಾರು ನೋಡ್ಬಿಟ್ಟಿಲ್ಲ ಒಂದ್ ವರ್ಷದಾಗ. 106 ಮಂದಿ ಲಗ್ನ ಆಗ್ತದೆ, 106 ಮಂದಿ ಅಮೆರಿಕಕ್ಕೆ ಹೋಗ್ಯಾರ. ಡೈವರ್ಸ್ ಸಮಸ್ಯೆಗಳಿಗೆ ದೇಶ ವಿದೇಶ ಅಪ್ಪಣಾಚಾರ್ಯರ ಮನೆ.
ಇದು ಮಣ್ಣಿನ ಮನೆ ಅದು ಅಪ್ಪಣಾಚಾರ್ಯ ಅವರು. ಅಪ್ಪಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳು ಊಟ ಮಾಡ್ತಿದ್ರು. ಅಪ್ಪಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳ ಶಿಷ್ಯರು ಅಂತ ಅವ್ರನ್ನ ಗುರು ಅಂತ ಪೂಜೆ ಮಾಡ್ತಿದ್ರು ಅಂತ ಹೇಳಿ. ಇದು ಅಪ್ಪಣಾಚಾರ್ಯ ಅವರ ಮನೆ, ಮಣ್ಣಿನ ಮನೆ. ಇವಾಗ ನಾವು ನೆಕ್ಸ್ಟ್ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ. ಆಯ್ತು, ಇವಾಗ ನಾವು ಬಂದಿದ್ದೀವಿ ಪಂಚಮುಖಿ ದೇವಸ್ಥಾನ. ಇಲ್ಲಿ ಪಂಚಮುಖಿ ದೇವಸ್ಥಾನ ಒಳಗಡೆ ಹೋಗೋಣ. ಅಯೋಧ್ಯೆಯಲ್ಲಿ ವಿರಾಜಮಾನವಾಗಿ ನಿಲ್ಲಿಸಿರುವಂತ ಹನುಮಂತನ ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರ. ಆಯ್ತು, ಇವಾಗ ಸಂಡೇ ಇರೋದ್ರಿಂದ ಭಾಳ ರಶ್ ಇದೆ. ನಾವು ಒಳಗಡೆ ಹೋಗಲ್ಲ, ಹೊರಗಡೆ ದರ್ಶನ ಮಾಡ್ಕೊಂಡು ಹೋಗ್ತಾ ಇದೀವಿ. ನೋಡಿ ಏನ್ ಪಬ್ಲಿಕ್ ಇದೆ. ಪಂಚಮುಖಿ ಆಂಜನೇಯ ದೇವಸ್ಥಾನ. ಬರ್ರಿ ಆಯ್ತು, ಇಲ್ಲಿ ಏನು ಬಿಡ್ಕೊಂಡ್ರೆ ಇಲ್ಲಿ ಇದೇನಾದ್ರೂ ಮಾಡ್ಕೊಂಡ್ರೆ ಇಲ್ಲಿ ಅಮೌಂಟ್ ಹಾಕಿದ್ರೆ ಮತ್ತು ₹1 ಕಾಯಿನ್ ಇರುತ್ತೆ ಅಂದರೆ ಅದು ಕಾಯಿನ್ ಜಸ್ಟ್ ಆಗುತ್ತೆ. ಅಲ್ಲೇ ಮತ್ತೆ ಕಾಯಿನ್. ಗಾಯ್ಸ್, ಇವಾಗ ನಾವು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗೋಣ. ಬನ್ನಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗೋಣ. ಈ ಕಡೆ ಇದೆ. ಮತ್ತೆ ತಿಂದು ಗಾಯ್ಸ್, ನಾವು ಹೋಗ್ತಾ ಇದೀವ ಲಕ್ಷ್ಮೀ ಟೆಂಪಲ್ಗೆ. ಪಂಚಮುಖಿ ದೇವಸ್ಥಾನದಾಗ ನಮ್ಗೆ ದರ್ಶನ ಆಗಲಿಲ್ಲ. ಸೊ ಭಾಳ ರಶ್ ಅದರಿಂದ ನಾವು ಹೋಗ್ಲಿಲ್ಲ ಅಲ್ಲಿ. ಇವಾಗ ಇಲ್ಲಿ ಹಿಂದ್ಗಡೆ ಇನ್ನೊಂದು ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಯಾರು ಬಿಡಲ್ಲ ಲೈನ್ ಯಾರು ಬಿಡಲ್ಲ ಲೈನ್ ಅವನಿ ಮಗ ಚದೋಳೆ ತಾಯಿನ ಮುಖ ನೋಡ್ಕೊ ಬನ್ನಿ. ತಾಯಿನ ಮುಖ తీసుకొని రావాలి, ముందుకు రావాలా, రావాలా.
ಬೇಗ ಬರ್ರಿ ಬೇಗ ಬರ್ರಿ ಬೇಗ ಬರ್ರಿ. ഇരുളಲ್ಲಿ ಜ್ವರದಂತೆ ಕಾಡೀಗ ಹಾಯಾಗಿ ನಿಂತಿರುವೆ ಸರಿಯೇನು ಬೇಕಂತಲೇ ಮಾಡಿ ಏನೋ ಮೂಡಿ ಇನ್ನೆಲ್ಲೋ ನೋಡುವ ಪರಿಯೇನು ಈ ಮಾಯಿಗೆ ಗಾಯ್ಸ್ ಈಗಷ್ಟೇ ಎಲ್ಲ ಪ್ಲೇಸ್ ಸುತ್ತಾಡಿ ಇವಾಗ ಅಷ್ಟೇ ಮಂತ್ರಾಲಯ ಸ್ಟೇಷನ್ಗೆ ಬಂದಿದ್ವಿ. ಆಲ್ಮೋಸ್ಟ್ ನಿಮ್ಗೆ ಎಲ್ಲ ಪ್ಲೇಸ್ ಸುತ್ತಾಡಿಸ್ತಾರೆ. ನಿನ್ನೆ ನೈಟ್ ನಿದ್ದೆ ಆಗೋದ್ರಿಂದ ಸೊ ಇವಾಗ ಇಲ್ಲೇ ವೇಟಿಂಗ್ ಹಾಲ್ದಾಗ ರೆಸ್ಟ್ ಮಾಡೋಣ. ಆಲ್ಮೋಸ್ಟ್ ಎಲ್ಲ ಪ್ಲೇಸ್ ಕವರ್ ಮಾಡಿದ್ದೀವಿ. ಇವಾಗ ನಾವು ಚಿತ್ತಾಪುರಕ್ಕೆ ಹೋಗೋಣ. ಈಗ 3:30 ಟ್ರೈನ್ ಇದೆ. ಇವಾಗ ಇಲ್ಲಿಂದ ವಾಡಿಗೆ ಹೋಗೋಣ, ವಾಡಿಯಿಂದ ಚಿತ್ತಾಪುರಕ್ಕೆ ಹೋಗೋಣ. ಡೈರೆಕ್ಟ್ ಚಿತ್ತಾಪುರಕ್ಕೆ ಲೇಟಾಗಿ ಟ್ರೈನ್ ಇದೆ. ಇವಾಗ 3:30 ಟ್ರೈನ್ ಇದೆ, ಹೋಗೋಣ. ಮಂತ್ರಾಲಯ ಸ್ಟೇಷನ್ ನೋಡಿ ಗೈಸ್, ಮಂತ್ರಾಲಯ ಸ್ಟೇಷನ್ ಲಿಫ್ಟ್ ವರ್ಕ್ ಆಗ್ತಾ ಇಲ್ಲ, ರಿಪೇರಿ ಮಾಡ್ತಾ ಇದ್ದಾರೆ. ಬನ್ನಿ ನಡ್ಕೊಂತಾನೆ ಹೋಗೋಣ, ನಡ್ಕೊಂಡೇ ಹೋಗೋಣ. ಗೈಸ್ ನಿನ್ನೆ ಬರ್ಲಿಕ್ಕೆ ರಾತ್ರಿ ಲೇಟ್ ಆಯಿತು. ಸೊ ಅದಕ್ಕೆ ಬೆಳಗ್ಗೆ ಏನು ಮಾಡ್ತಾಯಿದ್ದೀನಿ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.